ಒಟ್ಟಿನಲ್ಲಿ ಈ ಮ್ಯಾಗಿ ಲವರ್ಸ್ಗೆ ಒಂದು ಶಾಕ್ ಆದಿತ್ತು. ಮ್ಯಾಗಿ ಬ್ಯಾಂಡ್ ಆದ್ರೆ ಯಾಕೆ ಎಲ್ಲರೂ ಫೇವರೇಟ್ ಆಗಿದ್ದ ಈ ಮ್ಯಾಗಿ ಮತ್ತೆ ವಾಪಸ್ ಬಂದಿದ್ ಹೇಗೆ? 2015ರಲ್ಲಿ ಕೆಲವು ರಾಜ್ಯಗಳಲ್ಲಿ ನಡೆದ ಪರೀಕ್ಷೆಗಳಲ್ಲಿ ಮ್ಯಾಗಿಯಲ್ಲಿ ಅನುಮತಿಸಲಾಗಿದ್ದಂತ ಮಿತಿಗಿಂತ ಹೆಚ್ಚು ಲೆಡ್ ಅಂಶ ಕಂಡುಬಂತು. ಲೆಡ್ ಇಸ್ ಎ ಹೆವಿ ಮೆಟಲ್. ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಸೇವಿಸಿದ್ರೆ ವಿಶೇಷವಾಗಿ ಮಕ್ಕಳಲ್ಲಿ ಮೆದುಳಿನ ಬೆಳವಣಿಗೆ ಮತ್ತೆ ಈ ನರ್ವ್ ಸಿಸ್ಟಮ್ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇರುತ್ತೆ. ಇದೇ ಕಾರಣದಿಂದಾಗಿ ಭಾರತದ ಆಹಾರ ಸುರಕ್ಷತಾ ಪ್ರಾಧಿಕಾರ ಮ್ಯಾಗಿಯನ್ನ ಮಾರುಕಟ್ಟೆಯಿಂದ ಹಿಂಪಡೆಯುವಂತೆ ಸೂಚಿಸಿತು. ಇದ್ರ ಪರಿಣಾಮವಾಗಿನೇ ದೇಶಾದ್ಯಂತ ಅಂಗಡಿಗಳ ಶೆಲ್ಫ್ ಖಾಲಿಯಾದವು. ಲಕ್ಷಾಂತರ ಮ್ಯಾಗಿ ಪ್ಯಾಕೆಟ್ಗಳನ್ನ ಹಿಂತೆಗೆದು ನಾಶಪಡಿಸಲಾಯಿತು. ಮಧ್ಯರಾತ್ರಿ ಹಸುವಿನ ಗೆಳೆಯನಾಗಿದ್ದ ಮ್ಯಾಗಿ ಏಕಾಏಕಿ ಎಲ್ಲಿಂದಲೋ ಕಣ್ಮರೆ ಆಯಿತು. ಆದ್ರೆ ಕತೆ ಇಲ್ಲಿಗೆ ಮುಗ್ದಿಲ್ಲ. ನೆಸ್ಲೆ ಕಂಪನಿ ಮತ್ತೆ ವಾಪಸ್ ಮ್ಯಾಗಿಯನ್ನ ಬೇರೆ ಬೇರೆ ಲ್ಯಾಬೊರೇಟರಿಗಳಲ್ಲಿ ಟೆಸ್ಟ್ ಮಾಡಿಸಿ ಇವಾಗ ಇದು ತಿನ್ನಲು ಯೋಗ್ಯವಾಗಿದೆ ಅಂತ ನಿಗದಿ ಮಾಡಿ ಮತ್ತೆ ಮಾರ್ಕೆಟ್ಗೆ ಬಿಡುಗಡೆ ಮಾಡಿತು. 2 ವರ್ಷದ ನಂತರ ಮ್ಯಾಗಿ ಮತ್ತೆ ಇಂಡಿಯನ್ ಮಾರ್ಕೆಟ್ಗೆ ವಾಪಸ್ ಬಂತು. ಆದ್ರೆ ಮ್ಯಾಗಿಯ ನಿಜವಾದ ಕಮ್ ಬ್ಯಾಕ್ ಕಾರಣ ಕೇವಲ ಪರೀಕ್ಷೆಗಳು ಮಾತ್ರವಾಗಿರ್ಲಿಲ್ಲ, ಅದ್ರ ಭಾವನಾತ್ಮಕ ಅಭಿಯಾನವೂ ಆಗಿತ್ತು. ವಿ ಮಿಸ್ ಯು ಟೂ ಎನ್ನೋ ಕ್ಯಾಂಪೇನ್ ಮುಖಾಂತರ ನಿಮಗೆ ಮ್ಯಾಗಿ ಎಷ್ಟು ಮಿಸ್ ಆಗಿದೆಯೋ ನಾವು ಅಷ್ಟೇ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಿದೀವಿ ಎಂಬ ಸಂದೇಶದಿಂದ ಜನರಿಗೆ ಮತ್ತೆ ತಲುಪಿಸಲಾಯಿತು. ಮತ್ತು ಮತ್ತೊಮ್ಮೆ ಸಾಬೀತಾಯ್ತು, ಮ್ಯಾಗಿ ಕೇವಲ ಒಂದು ನೂಡಲ್ಸ್ ಅಲ್ಲ, ಅದು ಹಾಸ್ಟೆಲ್ ನೆನಪು, ಅದು ಮಳೆಯ ಸಂಜೆಯ ಗೆಳೆಯ, ಮಧ್ಯರಾತ್ರಿ ಹಸುವಿನ ಪರಿಹಾರ, ಕೋಟ್ಯಾಂತರ ಭಾರತೀಯರ ಭಾವನೆ. ಮ್ಯಾಗಿ ಬ್ಯಾನ್ ಆಗಿದ್ದ ಈ ಪೀರಿಯಡ್ ಗಳಲ್ಲಿ ನೀವು ಮ್ಯಾಗಿ ಮಿಸ್ ಮಾಡ್ಕೊಂಡಿದ್ರಾ? ಅಥವಾ ಈಗಲೂ ನಿಮಗೆ ಮ್ಯಾಗಿ ಅಂದ್ರೆ ಇಷ್ಟನಾ? ಮ್ಯಾಗಿನ ತುಂಬಾ ವೆರೈಟಿಯಲ್ಲಿ ಕೂಡ ಕುಕ್ ಮಾಡ್ತಾರೆ. ನಿಮಗೆ ಯಾವ ರೀತಿ ಮ್ಯಾಗಿ ತಿನ್ನಕ್ಕೆ ಇಷ್ಟ? ಕಮೆಂಟ್ ಅಲ್ಲಿ ತಿಳಿಸಿ.